ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೋವಿಡ್-19 ಗಿಂತ 10 ಪಟ್ಟು ಡೇಂಜರಸ್ ವೈರಸ್. ಸೋಂಕಿತರಲ್ಲಿ ಅರ್ಧದಷ್ಟು ಸಾವಿಗೆ ಕಾರಣವಾಗುವ ಸಾಂಕ್ರಾಮಿಕ ಹಕ್ಕಿ ಜ್ವರದ ಬಗ್ಗೆ ತಜ್ಞರ ಎಚ್ಚರಿಕೆ. ಹೌದು, ಕೋವಿಡ್-19ನಿಂದಾಗಿ ಈಗಾಗಲೇ ಜನ ತತ್ತರಿಸಿ ಹೋಗಿದ್ದಾರೆ. ಇನ್ನೇನು ಎಲ್ಲರೂ ರಿಕವರಿ ಆಗ್ತಾ ಇದ್ದಾರೆ ಅನ್ನುವಷ್ಟರಲ್ಲಿ ವಿಶ್ವಸಂಸ್ಥೆ ಮತ್ತೊಂದು ಎಚ್ಚರಿಕೆಯನ್ನು ನೀಡಿದೆ. ಅದೇನಂತಂದ್ರೆ ಹೊಸ ಸೋಂಕು ವೈರಸ್ ಎಲ್ಲರೂ ಎಚ್ಚರದಿಂದ ಇರಿ ಅಂತ ಹೇಳಲಾಗ್ತಾಗಿದೆ. ಹಾಗಾದ್ರೆ ಮತ್ತೆ ಕೋವಿಡ್-19 ಉಲ್ಬಣವಾಗುತ್ತಾ? ಮತ್ತೆ 2020ರಂತೆ ಪರಿಸ್ಥಿತಿ ನಿರ್ಮಾಣವಾಗುತ್ತಾ? ಬನ್ನಿ ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ. ಕೋವಿಡ್-19 ಪರಿಸ್ಥಿತಿ ಹೇಗಿತ್ತು? ಈ ಕೊರೋನಾವನ್ನ ಹರಿಬಿಟ್ಟಿದ್ದು ಚೀನಾ ದೇಶನ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಕೊರೋನಾಗಿಂತ 100 ಪಟ್ಟು ಕೆಟ್ಟದು ಎನ್ನಲಾದ ಸಂಭಾವ್ಯ ಬರ್ಡ್ ಫ್ಲೂ ಸಾಂಕ್ರಾಮಿಕ ರೋಗದ ಬಗ್ಗೆ ತಜ್ಞರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದು ಕೊರೋನಾಗಿಂತ 100 ಪಟ್ಟು ಕೆಟ್ಟದಾಗಿದೆ ಮತ್ತು ಸೋಂಕಿತರಲ್ಲಿ ಅರ್ಧದಷ್ಟು ಸಾವುಗಳಿಗೆ ಕಾರಣವಾಗಬಹುದು ಅಂತ ತಜ್ಞರು ಹೇಳಿಕೆಯನ್ನು ನೀಡಿದ್ದಾರೆ. ಪಕ್ಷಿ ಜ್ವರದ H5N1 ಸ್ವೈನ್ ಫ್ಲೂ ಕುರಿತು ಸಂಶೋಧಕರು ಚರ್ಚಿಸಿದ ಇತ್ತೀಚಿನ ಬ್ರೀಫಿಂಗ್ ಸಮಯದಲ್ಲಿ ಈ ಕಳವಳ ವ್ಯಕ್ತಪಡಿಸಿದ್ದಾರೆ. ಯುಕೆ ಮೂಲದ ಟ್ಯಾಬ್ಲಾಯ್ಡ್ ಡೈಲಿ ಮೇಲ್ ವರದಿಯ ಪ್ರಕಾರ ವೈರಸ್ ಜಾಗತಿಕ ಸಾಂಕ್ರಾಮಿಕ ರೋಗವನ್ನ ಉಂಟುಮಾಡುವ ನಿರ್ಣಾಯಕ ಮಿತಿಯನ್ನ ಸಮೀಪಿಸ್ತಾ ಇದೆ. ಅಂದ್ರೆ ಇಡೀ ವಿಶ್ವದಲ್ಲಿ ಈ ಒಂದು ವೈರಸ್ ಹಂತವನ್ನ ತಲುಪಿದೆ ಅಂತ ಹೇಳಿದ್ದಾರೆ. ಪಿಟ್ಸ್ಬರ್ಗ್ನ ಪ್ರಮುಖ ಪಕ್ಷಿ ಜ್ವರ ಸಂಶೋಧಕರಾದ ಡಾಕ್ಟರ್ ಸುರೇಶ್ ಕುಚಿಪುಡಿ H5N1 ಸಾಂಕ್ರಾಮಿಕ ರೋಗವನ್ನ ಉಂಟುಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ಅಂತ ಎಚ್ಚರಿಸಿದ್ದಾರೆ. ಮಾನವರು ಸೇರಿದಂತೆ ಸಸ್ತನಿ ಸಂಕುಲಗಳ ವ್ಯಾಪ್ತಿಯನ್ನ ಸೋಂಕಿಸುವ ಸಾಮರ್ಥ್ಯವನ್ನ ಹೊಂದಿದೆ. ನಾವು ಈ ಒಂದು ಸೋಂಕಿಗೆ ತುಂಬಾ ಹತ್ತಿರದಲ್ಲಿದ್ದೇವೆ. ಈ ವೈರಸ್ ಸಾಂಕ್ರಾಮಿಕ ರೋಗವನ್ನ ಉಂಟು ಮಾಡಬಹುದು ಅಂತ ತಜ್ಞರು ಅಂದಾಜು ಮಾಡಿದ್ದಾರೆ. ಜಾಗತಿಕವಾಗಿ ಈ ವೈರಸ್ ಬಗ್ಗೆ ಮಾತನಾಡ್ತಾ ಇರುವಾಗಲೇ ಸಸ್ತನಿಗಳ ಸಂಕುಲಗಳಿಂದಲೇ ಈ ಒಂದು ವೈರಸ್ ಹುಟ್ಟಿಕೊಂಡಿದೆ ಅಂತ ಹೇಳಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಪ್ರಕಾರ H5N1 ಹಕ್ಕಿ ಜ್ವರದಿಂದ ಗುರುತಿಸಲ್ಪಟ್ಟ ಪ್ರತಿ 100 ಜನರಲ್ಲಿ 52 ಜನರು 2003ರಿಂದ ಸಾವನ್ನಪ್ಪಿದ್ದಾರೆ. 887 ಪ್ರಕರಣಗಳಲ್ಲಿ ಒಟ್ಟು 462 ಸಾವುಗಳು ಸಂಭವಿಸಿವೆ. ಇದಕ್ಕೆ ವ್ಯತಿರಿಕ್ತವಾಗಿ ಪ್ರಸ್ತುತ ಕೋವಿಡ್ನ ಸಾವಿನ ಪ್ರಮಾಣವು 0.1ಕ್ಕಿಂತ ಕಡಿಮೆ ಇದೆ. ಆದಾಗ್ಯೂ ಸಾಂಕ್ರಾಮಿಕ ರೋಗದ ಪ್ರಾರಂಭದಲ್ಲಿ ಇದು ಸರಿಸುಮಾರು 20% ಜಾಸ್ತಿಯಾಗಿತ್ತು ಅಂತ ಹೇಳಿದ್ದಾರೆ. ಇನ್ನು ಯಾವ ಪ್ರಾಣಿಯಲ್ಲಿ ಈ ಒಂದು ವೈರಸ್ ಮೊದಲು ಪ್ರಕರಣ ದಾಖಲಾಗಿದೆ ಅಂತಂದ್ರೆ ಮಿಚಿಗನ್ನಲ್ಲಿನ ಕೋಳಿ ಮತ್ತು ಯುಎಸ್ನ ಟೆಕ್ಸಾಸ್ನಲ್ಲಿ ಮೊಟ್ಟೆ ಉತ್ಪಾದಕರು ಈ ವಾರ ಏವಿಯಾನ್ ಜ್ವರದ ಏಕಾಏಕಿ ವರದಿ ಮಾಡಿದ ನಂತರ ಇತ್ತೀಚಿನ ಸೋಂಕಿನ ಬೆಳವಣಿಗೆಯೂ ಬಂದಿದೆ. ಹೆಚ್ಚುವರಿಯಾಗಿ ಸೋಂಕಿತ ಡೈರಿ ಹಸುಗಳ ವರದಿಗಳು ಹೊರಹೊಮ್ಮುತ್ತಾ ಇವೆ ಮತ್ತು ಸಸ್ತನಿಯಿಂದ ಹಕ್ಕಿ ಜ್ವರಕ್ಕೆ ತುತ್ತಾಗುವ ಮೊದಲ ದಾಖಲಿತ ಪ್ರಕರಣ ಇದಾಗಿದೆ. ಯುಎಸ್ ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಟೆಕ್ಸಾಸ್ ಡೈರಿ ಫಾರ್ಮ್ ಕೆಲಸಗಾರರಲ್ಲಿ H5N1 ಸೋಂಕನ್ನು ದೃಢಪಡಿಸಲಾಗಿದೆ. ಇದರಿಂದ ಶ್ವೇತಭವನವು ಮೇಲ್ವಿಚಾರಣೆ ಪ್ರಾರಂಭ ಮಾಡಿದೆ. ಇದು 2022ರಲ್ಲಿ ಕೊಲೊರಾಡೋದಲ್ಲಿ ಹಿಂದಿನ ಪ್ರಕರಣಕ್ಕೆ ವ್ಯತಿರಿಕ್ತವಾಗಿ ಡೈರಿ ಜಾನುವಾರುಗಳಿಂದ ಹಕ್ಕಿ ಜ್ವರಕ್ಕೆ ತುತ್ತಾಗುವ ಮೊದಲ ನಿರ್ದೇಶನವನ್ನ ಗುರುತಿಸಿತ್ತು. ಅಲ್ಲಿ ಒಬ್ಬ ವ್ಯಕ್ತಿಯು ನೇರವಾಗಿ ಕೋಳಿಗಳ ಸಂಪರ್ಕಕ್ಕೆ ಬಂದ ನಂತರ ಪಕ್ಷಿಗಳನ್ನು ಕೊಲ್ಲುವ ಮೂಲಕ ಹಕ್ಕಿ ಜ್ವರವನ್ನ ಕಂಟ್ರೋಲ್ ಮಾಡಿದ್ರು. ಈ ವೈರಸ್ ದೇಶಾದ್ಯಂತ 5 ರಾಜ್ಯಗಳಲ್ಲಿ ಡೈರಿ ಹಿಂಡುಗಳಲ್ಲಿ ವೇಗವಾಗಿ ಹರಡಿದೆ. ಹಾಗಾದ್ರೆ H5N1 ಅಂದ್ರೆ ಏನು? ಲೈಫ್ ಸೈನ್ಸ್ನ ವರದಿಯ ಪ್ರಕಾರ H5N1 ಏವಿಯೇಷನ್ ಇನ್ಫ್ಲೂಯೆನ್ಸಾ ಎ ಉಪವಿಭಾಗವಾಗಿದೆ. ಇದು ಸಂಬಂಧಿತ ಪಕ್ಷಿ ಜ್ವರ ವೈರಸ್ಗಳ ಗುಂಪಾಗಿದೆ. ಇದನ್ನ ಹೆಚ್ಚು ರೋಗಕಾರಕವೆಂದು ಪರಿಗಣಿಸಲಾಗಿದೆ. ಇದು ಕೋಳಿಗಳಲ್ಲಿ ತೀವ್ರವಾದ ಮತ್ತು ಆಗಾಗ್ಗೆ ಮಾರಣಾಂತಿಕ ಅನಾರೋಗ್ಯವನ್ನ ಉಂಟು ಮಾಡುತ್ತೆ. ಇದು ಮುಖ್ಯವಾಗಿ ಪಕ್ಷಿಗಳ ಮೇಲೆ ಪರಿಣಾಮ ಬೀರುತ್ತದೆಯಾದರೂ H5N1 ಕಾಡು ಪಕ್ಷಿಗಳು ಮತ್ತು ಸಾಂದರ್ಭಿಕವಾಗಿ ಮನುಷ್ಯರನ್ನ ಒಳಗೊಂಡಂತೆ ಸಸ್ತನಿಗಳಿಗೆ ಸಹ ಸೋಂಕು ತರುತ್ತದೆ. ಪಕ್ಷಿಯಲ್ಲದ ಜಾತಿಗಳಲ್ಲಿ ಈ ರೋಗ ಮಾರಕವಾಗಬಹುದು, ಆದರೆ ಕೆಲವು ಸಂದರ್ಭಗಳಲ್ಲಿ ಸೌಮ್ಯವಾಗಿರಬಹುದು ಅಂತ ಅಂದಾಜು ಮಾಡಿದ್ದಾರೆ ವಿಜ್ಞಾನಿಗಳು. ಇನ್ನು H5N1 ವೈರಸ್ ಮೊದಲ ಪತ್ತೆಯು 1996ರಲ್ಲಿ ಚೀನಾದಲ್ಲಿ ಪಕ್ಷಿಗಳಲ್ಲಿ ವರದಿಯಾಗಿತ್ತು. 1 ವರ್ಷದ ನಂತರ ಹಾಂಗ್ಕಾಂಗ್ನಲ್ಲಿ ಏಕಾಏಕಿ ಸಂಭವಿಸಿತ್ತು. ಚೀನಾದಲ್ಲಿ ಮೊಟ್ಟಮೊದಲ ಬಾರಿಗೆ ಅಂದರೆ 1996ರಲ್ಲಿ 18 ಪ್ರಕರಣಗಳಲ್ಲಿ 6 ಜನರು ಸಾವಿಗೀಡಾಗಿದ್ರು. ಇಲ್ಲೂ ಕೂಡ ಅಷ್ಟೇ, ಈ ಒಂದು H5N1 ವೈರಸ್ ಹಳೆದಾಗಿದ್ರೂ ಕೂಡ ಇದು ಹುಟ್ಟಿದ್ದು ಚೀನಾದಲ್ಲೇ.
ಚೀನಾದಿಂದಲೇ ಮತ್ತೆ ವಿಶ್ವಕ್ಕೆ ಕಂಟಕವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲರೂ ಕೂಡ ಮಾಸ್ಕ್ ಧರಿಸಿ ಕೊರೋನಾವನ್ನ ಹುಟ್ಟಿಸಿದಂತಹ ಚೀನಾ ಎಷ್ಟೇ ಬಡ್ಕೊಂಡ್ರೂ ಕೂಡ ತನ್ನ ತಪ್ಪನ್ನ ಅರಿವು ಮಾಡ್ಕೊಳ್ತಾ ಇಲ್ಲ. ಈಗ H5N1 ಮತ್ತೊಂದು ವೈರಸ್ ಹೊರಗಡೆ ಬರ್ತಾ ಇದ್ದು ಇದರಿಂದಲೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO ಈಗಾಗಲೇ ಎಚ್ಚರಿಕೆಯನ್ನು ನೀಡಿದೆ. ಅದರಲ್ಲೂ ಭಾರತ, ಚೀನಾದಂತಹ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ರಾಷ್ಟ್ರಗಳಿಗೆ ಮೊದಲು WHO ಮಾಹಿತಿಯನ್ನು ರವಾನಿಸಿದೆ. ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ವೈರಸ್ ಎಷ್ಟರ ಮಟ್ಟಿಗೆ ವಿಸ್ತಾರವಾಗತ್ತೆ, ಸ್ಪ್ರೆಡ್ ಆಗತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಸ್ಪ್ರೆಡ್ ಆಗುವ ಹಂತವನ್ನ ಮೀರಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚೀನಾ ಇಂತಹ ವೈರಸ್ಗಳನ್ನು ಹರಿಬಿಟ್ಟು ಮಾನವರನ್ನ ಕೊಲ್ಲೋದಕ್ಕೆ ಮುಂದಾಗ್ತಾ ಇದೆಯಾ? ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.